ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇಂದು ನಡೆದಿರ್ತಕ್ಕಂಥ 20/5/2026ಕ್ಕೆ ಇಟ್ ಮೀನ್ಸ್ SSLC ಎಕ್ಸಾಮ್ 2 ಇಂಗ್ಲೀಷ್ನ ಕೀ ಆನ್ಸರ್ಸನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಆಲ್ರೆಡಿ ನಿಮ್ಮ ನಾಳೆಗೆ ಬರ್ತಕ್ಕಂಥ ಗಣಿತದಲ್ಲಿನೂ ಕೂಡ ನಾವು ಉತ್ತರಗಳನ್ನು ಕೊಟ್ಟಿದ್ದೀವಿ, ಅದನ್ನು ಕೂಡ ತಾವುಗಳು ನೋಡ್ಬೋದು. ಫಸ್ಟ್ 4 MCQ ಇತ್ತು. ಮೊದಲೇದಿತ್ತು ಸೀಮಾ ಲೈಕ್ಸ್ ಕಾಫಿ ವೆರಿ ಮಚ್ ಅಂತ ಇದೆ. ಸೀಮಾ ಲೈಕ್ಸ್ ಅಂತಿದೆ, ಪಾಸಿಟಿವ್ ಇದೆ. ಇದು ನೆಗೆಟಿವಲ್ಲಿ ಮಾಡಬೇಕು. ಎ ಡಜಂಟ್ ಸಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಡಜಂಟ್ ಸಿ ಅಂತಕ್ಕಂಥದ್ದು ಯಾರೆಲ್ಲ ಕ್ವಶನ್ ಟ್ಯಾಗನ್ನು ಬರೆದಿದ್ದೀರಿ 1 ಮಾರ್ಕ್ ನಿಮಗೆ ಗ್ಯಾರಂಟಿಯಾಗಿ ಸಿಗ್ತದೆ. ಸೆಕೆಂಡ್ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟ್ ಅಂತ ಕೇಳಿದರು. ಇಲ್ಲಿ ಟು ಜೊತೆಗೆ ಮೇನ್ ವರ್ಬ್ ಬರಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಟು ಫಾರ್ಮ್ ಜೊತೆ ಮೇನ್ ವರ್ಬ್ ಬರಬೇಕು. ಆಪ್ಷನ್ ಸಿ ಟು ವಿಸಿಟ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಟು ವಿಸಿಟ್ ಅಂತ ಯಾರು ಬರೆದಿದ್ದೀರಿ ಅದು ಇನ್ಫಿನಿಟ್ ಆಗ್ತದೆ, 1 ಮಾರ್ಕರ್ ಕೊಡ್ತಾರೆ. ಪ್ರಶ್ನೆ 3 ಇತ್ತು, ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು. ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಅ ಲೆಫ್ಟ್ ಟರ್ನ್ ಆಟ್ ದ ಟ್ರಾಫಿಕ್ ಸಿಗ್ನಲ್ ಅಂತ ಇದೆ. ನಿಮಗೆ ನೋಡಿದರೆ ಗೊತ್ತಾಗ್ತದೆ. ಗಿವಿಂಗ್ ಡೈರೆಕ್ಷನ್ ಅಂತ ಇದೆ. ಗಿವಿಂಗ್ ಡೈರೆಕ್ಷನ್ ಆಪ್ಷನ್ ಬಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಷ್ಟಿತ್ತು. ಇನ್ನು 4th ಪ್ರಶ್ನೆಗೆ ಬರ್ತೀನಿ. ಫೋರ್ತದಲ್ಲಿ ಏನು ಕೇಳಿದ್ರೆ ಅಂದರೆ ಕರೆಕ್ಟಾಗಿರ್ತಕ್ಕಂಥ ವುಡ್ ಹ್ಯಾವ್ ಇದೆ, ಈಫ್ ಕ್ಲಾಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. 4ರಲ್ಲಿ ಆಪ್ಷನ್ ಡಿ ವುಡ್ ಹ್ಯಾವ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿನ್ಡ್ ಜಾಯಿನ್ಡ್ ಯು ಅಂತಕ್ಕಂಥದ್ದು. ವುಡ್ ಹ್ಯಾವ್ ಅಂತ ಡಿ ಯಾರು ಬರ್ದಿದ್ದೀರಿ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಇಷ್ಟೇನಾಗಿತ್ತಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಇನ್ನು ನೆಕ್ಸ್ಟ್ ಇದ್ದಾವೆ ಆನ್ಸರ್ಸ್ಗಳನ್ನು ಬರೀಬೇಕು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾವ್ 2 ಸಿಲಬಲ್ ಅಂತ ಇದೆ. 2 ಸಿಲಬಲ್ದಲ್ಲಿರ್ತಕ್ಕಂಥ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂದ್ರೆ ಪರ್ಫಾರ್ಮ್ ಅಂತಕ್ಕಂಥದ್ದು. ಪರ್ಫಾರ್ಮ್ ಅಂತಕ್ಕಂಥದ್ದು 2 ಸಿಲಬಲ್ ವರ್ಡಲ್ಲಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟ್ 6th ಒನ್, ಸೋ ದ್ಯಾಟ್ ಅನ್ನು ಯೂಸ್ ಮಾಡಬೇಕು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕಾಂಟ್ ಪ್ಲೇ ಮೋರ್ ಅಂತಿದೆ. ಆನ್ಸರನ್ನು ಹೇಳ್ತೀನಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್ ಅಂತಕ್ಕಂಥದ್ದು ಬರೆದ್ರೆ 1 ಅಂಕ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಬರೋಣ 7th ಕ್ವಶನ್ಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ತುಂಬಬೇಕಿತ್ತು. ಅ ವಿನರ್ ಈಸ್ ಡ್ಯಾಶ್ ಪರ್ಸನ್ ಹೂ ಕಾಂಟ್ ಲಿವ್ ವಿದೌಟ್ ಏನಿದೆ ರೈಟಿಂಗ್ ಅಂತ ಇದೆ. ಇದರಲ್ಲಿ ಅ ಪರ್ಸನ್ ಅಂತ ಬರ್ತದೆ. ಅಂತ ಯಾರು ಬರೆದಿದ್ದೀರಿ ನಿಮಗೆ ಎಕ್ಸಾಕ್ಟ್ಲಿ 1 ಮಾರ್ಕರ್ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಟ್ ದ ಅಂಡರ್ಲೈನ್ಡ್ ವರ್ಡ್ ಇದೆ. ಕೈಂಡ್ಲಿ ಅಂತ ಇದೆ. ಕೈಂಡ್ಲಿ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಯಾವುದು ಫಾರ್ಮಲ್ಲಿ ಇದೆ ಅಂತ ಕೇಳಿದರು. ಅದರಲ್ಲಿ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ ಆ್ಯಡ್ವರ್ಬ್ ಅಂತ ಬರ್ತದೆ. ಆ್ಯಡ್ವರ್ಬ್ ಅಂತ ಯಾರೆಲ್ಲ ಕರೆಕ್ಟಾಗಿ ಬರ್ದಿದ್ದೀರಿ ನಿಮ್ಮ ಆನ್ಸರ್ ಏನಾಗ್ತದೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಕೈಂಡ್ಲಿ ಈಸ್ ಆ್ಯಡ್ವರ್ಬ್. ಓಕೆ, ಆ್ಯಡ್ವರ್ಬ್ ಅಂತ ಬರಬೇಕು. ನೆಕ್ಸ್ಟ್ ಬರ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ. ಐ ಲೈಕ್ ಗೇಮ್ಸ್ ಡ್ಯಾಶ್ ಮೈ ಬ್ರದರ್ ಲೈಕ್ಸ್ ರೀಡಿಂಗ್ ಅಂತ ಇದೆ. ಐ ಲೈಕ್ ಗೇಮ್ಸ್ ಬಟ್ ಮೈ ಬ್ರದರ್ ಲೈಕ್ಸ್ ರೀಡಿಂಗ್ ಅಂತ ಇದೆ. BUT ಬಟ್ ಅಂತಕ್ಕಂಥದ್ದು ಯಾರೆಲ್ಲ 9th ಆನ್ಸರ್ ಬರೆದಿದ್ದೀರಿ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ಓಕೆನಾ. ನೆಕ್ಸ್ಟ್ ಬರ್ತೀನಿ ಮುಂದಿನ ಪ್ರಶ್ನೆಗೆ. ಪ್ರಶ್ನೆ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಅಂತ ಇತ್ತು. ರಾಘವ ಲಿವ್ಸ್ ಆಟ್ ಪಣಜಿ ಡ್ಯಾಶ್ ಗೋವಾ ಅಂತ ಇದೆ. ಕರೆಕ್ಟಾಗಿರ್ತಕ್ಕಂಥ 10th ಆನ್ಸರ್ ಏನಪ್ಪ ಅಂದರೆ ಇನ್ ಗೋವಾ ಅಂತ ಬರ್ತದೆ. ಇನ್ ಅಂತ ಯಾರು ಬರೆದಿದ್ದೀರಿ ನಿಮಗೆ ಆನ್ಸರ್ ಏನಾಗ್ತದಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ 1 ಮಾರ್ಕರ್ ಕೊಡ್ತಾರೆ. 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೇಳಿದರು. ಬಿ ಪ್ಲಸ್ ವೇಟ್ ಅಂತ ಇದೆ. ಬಿ ಪ್ಲಸ್ ವೇಟ್ ಏನಾಗಬೇಕು ಅಂದ್ರೆ ವಾಸ್ ವೇಟಿಂಗ್ ಅಂತ ಬರಿಬೇಕಿತ್ತು. ಏನು ಬರಿಬೇಕಿತ್ತು? ವಾಸ್ ವೇಟಿಂಗ್ ಅಂತ ಯಾರು ಬರೆದಿದ್ದೀರಿ ಇದ್ರದ್ದು ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸುನೀಲಾ ವಾಸ್ ವೇಟಿಂಗ್ ಫಾರ್ ಹೀಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ ಅಂತ ಇದು ವಾಸ್ ವೇಟಿಂಗ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 12ನೇ ಪ್ರಶ್ನೆಗೆ ಬರೋಣ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಕೇಳಿದ್ದಾರೆ. ಡಿಸ್ಕವರ್ ಅಂತ ಇದೆ. ವೆರಿ ಈಸಿ ಡಿಸ್ಕವರಿ ಅಂತ ಬರಬೇಕಿತ್ತು. ಜಸ್ಟ್ ವೈ ಅಂತಕ್ಕಂಥ ಫಾರ್ಮನ್ನು ಹಚ್ಚಿದರೆ ನಿಮ್ಮದು ಡಿಸ್ಕವರಿ ಅಂತಕ್ಕದ್ದನ್ನು ಕರೆಕ್ಟ್ ಇತ್ತು. ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫ್ರಾಮ್ ದೇರ್ ಡಿಸ್ಕವರಿ, ಸಂಶೋಧನೆ ಅಂತ ಉತ್ತರ ಬರ್ತದೆ. ಇನ್ನು ಯೂಸ್ ದ ವರ್ಡ್ ವಾಟರ್ ಆ್ಯಸ್ ವರ್ಬ್ ಇನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಾಟರನ್ನು ಯೂಸ್ ಮಾಡಿದರೆ ಪ್ಲೀಸ್ ವಾಟರ್ ದ ಪ್ಲ್ಯಾಂಟ್ಸ್ ಎವ್ರಿ ಡೇ ಅಂತ ನಾನಿಲ್ಲಿ ಬರೆದಿದ್ದೀನಿ. ಏನು ಆನ್ಸರ್ ಇದೆ? ಪ್ಲೀಸ್ ವಾಟರ್ ದ ಪ್ಲ್ಯಾಂಟ್ಸ್ ಎವ್ರಿ ಡೇ ಅಂತಕ್ಕದ್ದನ್ನು ಬರೆದಿದ್ದೀನಿ. ಅದನ್ನು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ ಬರಿಬೋದಿತ್ತು. ಇನ್ನು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಇದೆ.
ಸೊ ಇದ್ರ ಆನ್ಸರ್ ಏನಾಗಬೇಕಪ್ಪ ಅಂತಂದ್ರೆ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಬರೀಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತಕ್ಕಂಥ ಬರೆದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿಗೆ ಆಗ್ತದೆ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಪ್ರಶ್ನೆ ಇತ್ತು, ದ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಅದ್ರದ್ದು ಪ್ಯಾಸಿವ್ ವಾಯ್ಸ್ ಏನಾಗ್ತದಪ್ಪ ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಬೈ ದ ಡ್ರಾಫ್ಟಿಂಗ್ ಕಮಿಟಿ. ಇನ್ನೊಂದ್ಸರಿ ಹೇಳ್ತೀನಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಬೈ ದಿ ಡ್ರಾಫ್ಟಿಂಗ್ ಕಮಿಟಿ. ಇದು ಆನ್ಸರನ್ನು ಬರೀಬೇಕಿತ್ತು. ಇನ್ನು ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ರಿಪೋರ್ಟೆಡ್ ಸ್ಪೀಚ್ ಇದೆ. ಸೊ ಜಾನ್ ಮತ್ತು ಆಸ್ಕ್ಡ್ ಪೀಟರ್ ಬಗ್ಗೆ ಇತ್ತು. ಸೊ ಸಿಂಪಲಾಗಿ ನೀವೇನು ಬರಿಬಹುದಪ್ಪ ಅಂತಂದರೆ ಹಿ ಹ್ಯಾಡ್ ಜಾಯಿನ್ಡ್ ದ್ಯಾಟ್ ಕಂಪನಿ ದ ಪ್ರೀವಿಯಸ್ ಇಯರ್. ಹಿ ಹ್ಯಾಡ್ ಜಾಯಿನ್ಡ್ ದ್ಯಾಟ್ ಕಂಪನಿ ದ ಪ್ರೀವಿಯಸ್ ಇಯರ್ ಅಂತಕ್ಕದ್ದನ್ನು ಕೂಡ ನೀವು ಬರಿಬಹುದಿತ್ತು. ಇಷ್ಟು ಈಸಿಯಾಗಿರ್ತಕ್ಕಂಥದ್ದಿತ್ತು. ಇನ್ನು ಎರರ್ ಡಿಟೆಕ್ಟ್ ಇತ್ತು. ಸೊ ಎರರಲ್ಲಿ ಫಸ್ಟ್ದೇ ಕೇಳಿದ್ರು ಇಂಡಿವಿಜುವಲಿ ಅಂತ ಇತ್ತು ನೋಡಿ. ಇದು ಇಂಡಿವಿಜುವಲ್ ಅಂತ ಅಲ್ಲಿ ಬರೆದಿದ್ದಾರಲ್ಲ, ಅದು ಇಂಡಿವಿಜುವಲಿ ಅಂತ LLY ಅಂತ ಇದೆ, ಒಂದು LY ಅಂತ ಹಚ್ಚಬೇಕಾಗಿತ್ತು. ಓಕೆ, ಇಲ್ಲಿ ಇಂಡಿವಿಜುವಲ್ ಅಂತ ಇದೆ, ಅದಕ್ಕೆ INDIFIDUA ಇಂಡಿವಿಜುವಲಿ ಅಂತ ಆದರೆ ಸೊ ಅಡ್ವೈರಬಲ್ ಮಿಸ್ಟೇಕ್ ಕರೆಕ್ಟ್ ಆಗ್ತದೆ. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಇದೆ, ಇದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಅಲ್ಲಿ DENTS ಅಂತಿದೆಯಲ್ಲ, ಅದು ಎ ಬದಲಾಗಿ ಏನಾಗಬೇಕಾಗಿತ್ತು, ಎ ಅಂತ ಬರಬೇಕಿತ್ತು. ಅಲ್ಲಿ DSCANDANTS ಡಿಸೆಂಡೆಂಟ್ಸ್ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ಸೊ ಅದು ಏನಾಗಿತ್ತಪ್ಪ ಅಂತಂದರೆ ಉತ್ತರ ಇತ್ತು, ಡಿಸೆಂಡೆಂಟ್ಸು ಮತ್ತು ಇಂಡಿವಿಜುವಲಿ ಅಂತ ಬರೀಬೇಕು. ಬಟ್ ಆ್ಯಸ್ ಇಟ್ ಈಸ್ 2 ಮಾರ್ಕರ್ ಈಜಿ ಇದೆ. ಡಾನ್ ಅನ್ಸೆಲ್ಮೋ ವಾಸ್ ಅ ಜಿನರಸ್ ಮ್ಯಾನ್. ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಬೈ Dr. B.R. ಅಂಬೇಡ್ಕರ್. ನೆಕ್ಸ್ಟ್, ವಾಟ್ ಅಡ್ಮೈರಬಲ್ ಕ್ವಾಲಿಟೀಸ್ ಡೂ ಯು ಫೈಂಡ್ ದ ಪಂಡಿತ್ ರವಿಶಂಕರ್ ಆ್ಯಂಡ್ ಅಂಟ್ ಸುಶೀಲಾ ಇದೆ. ನೆಕ್ಸ್ಟ್, ವಾಟ್ ಡಿಡ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಸಮನ್ ಬೋರೋಕ್ ಅಂತ ಇದೆ. ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಡನ್ ಬೈ ಅ ಮ್ಯಾನ್ ಆನ್ ದ ಲ್ಯಾಂಡ್ ಇನ್ ದಿ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದಿತ್ತು. ಓಕೆ, ನೆಕ್ಸ್ಟ್, ವೈ ವೇರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟ್ಮೆಂಟ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. ಆಮೇಲೆ ಟಾಕಿಂಗ್ ಅಪ್ ಮೌಂಟರಿಂಗ್ ವಾಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್ ಆಫ್ ಡಿ.ಕೆ. ಡೋಲ್ಮಾ ಜಸ್ಟಿಫೈ. ಸ್ವಲ್ಪ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು. ಲಿಸ್ಟ್ ದ ಹನಿಪಾ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೈಲ್, ವೈ ವಾಸ್ ಇಟ್ ಸೋ, ಅಥವಾ ವೈ ವೇರ್ ದ ಪೀಪಲ್ ಆಫ್ ಟಿಬೆಟ್ ಅನ್ಹ್ಯಾಪಿ ಅಂತ ಕೇಳಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಡಿಸ್ಕ್ರೈಬ್ ದ ಸ್ವಾಮೀಸ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಜಾಸ್ ಪೋಯಮ್ ಟು ದ ಸಮರಿಯನ್ನು ನೀವು ಬರಿಬೋದಿತ್ತು. RC ನೋಡಿ, ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತಿತ್ತು. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ ಇದೆ. ಸೊ ಅದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಈ ಕಡೆ ಶಾಲ್ ಸಿಂಪಲ್ ಮೇನ್ ಜಡ್ಜ್ ದೇರ್ ಬೆಟರ್ಸ್. ಆಮೇಲೆ ಇನ್ ಸಾಲಿಟರಿ ಕಂಪಿನ್ಮೆಂಟ್ ಆ್ಯಸ್ ಅ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇದು ಈಸಿ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಪ್ರೊಫೈಲ್ ಇತ್ತು, ಆರಾಮಾಗಿ ನೀವು ಅದನ್ನು ಪ್ಯಾಸೇಜ್ ಏನು ಮಾಡ್ತೀರಿ, ಈಸಿಯಾಗಿ ಬರಿತೀರಿ. ಓಕೆ, ದ ಪುವರ್ ವುಡ್ ಕಟ್ಟರ್ ಇದೆ ನೋಡಿ. ಸೊ ವುಡ್ ಕಟ್ಟರ್ ಮೇಲೆ ಇರ್ತಕ್ಕಂಥದ್ದು 3 ಖಡ್ಗಗಳು ಇದೆ ನೋಡಿ. ಓಕೆ, ರಿವರ್ ಇದೆ, ಆಮೇಲೆ ಗಾಡ್ ಬರ್ತದೆ, ಸಿಲ್ವರ್ ಆ್ಯಕ್ಸ್ ಇದೆ, ವುಡನ್ ಆ್ಯಕ್ಸ್ ಇದೆ, ಅದನ್ನು ಹೇಳಿದ್ದಾರೆ. ಈಜಿ. ಈ ಚಿತ್ರ ಇತ್ತು, ಇದು ಫಿಶಿಂಗ್ ಬಗ್ಗೆ ಇರ್ತಕ್ಕಂಥದ್ದು. ಓಕೆನಾ, ಇದು ಫಿಶಿಂಗ್ ಅಲ್ಲ, ಬಟ್ ಡ್ರೆಸ್ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು. 5 ಮೆಂಬರ್ಸ್ ಆರ್ ದೇರ್, 2 ಮೆಂಬರ್ಸ್ ಆರ್ ಕ್ಲೀನಿಂಗ್ ದ ಡ್ರೆಸ್ ಆರ್ ಕ್ಲಾತ್ಸ್ ಅಂತ ನೀವೇನು ಮಾಡ್ಬೋದಿತ್ತು, ಬರಿಬೋದಿತ್ತು. ಓಕೆನಾ, ಸೊ ಪದ್ಯನೂ ಕೂಡ ಭಾಳ ಈಸಿ ಇತ್ತು. ಸೊ ನೋಡಿ, ಇಟ್ ಈಸ್ ಎಂಥ್ರಾನ್ಡ್ ದ ಸೀಸನ್ ಜಸ್ಟಿಸು, ಮೈ ಡೇ ಆರ್ ನೈಟ್ ದ್ವೇರ್ ಆಲ್ವೇಸ್ ಡೇ ಅಂತ ಇತ್ತು. ಅದನ್ನು ಕೂಡ ನೀವು ಆರಾಮಾಗಿ ಬರಿಬೋದು. ಓಕೆನಾ, ಸೊ ಇಟ್ಸ್ ಆಲ್ಸೋ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು 4 ಮಾರ್ಕರಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಬಗ್ಗೆ ಇದೆ. ಆಮೇಲೆ ಸಾಂಗ್ ಆಫ್ ಇಂಡಿಯಾ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇತ್ತು ನೋಡಿ. ಏರ್ ಪೊಲ್ಯೂಷನ್ನೇ ಕೇಳಿದ್ದಾರೆ. ನ್ಯೂಸ್ ಪೇಪರ್, ಸೇವ್ ಟ್ರೀಸ್ ಸೇವರ್, ಆಮೇಲೆ ಏರ್ ಪೊಲ್ಯೂಷನ್. ಇಟ್ಸ್ ಈಸಿಯಾಗಿರ್ತಕ್ಕಂಥ ಎಸ್ಸೆಗಳನ್ನು ಕೇಳಿದರು. ಲೆಟರ್ಗಳಲ್ಲಿ ಫಸ್ಟ್ ಏನಾಗಿತ್ತಂದರೆ ರೈಟ್ ಅ ಲೆಟರ್ ಟು ಯುವರ್ ಕಜಿನ್ ಇನ್ವೈಟಿಂಗ್ ಹರ್ ಟು ಅಟೆಂಡ್ ದ ಬ್ರದರ್ಸ್ ಬರ್ತ್ಡೇ ಪಾರ್ಟಿ. ಸೊ ಹೇಳಿತ್ತಲ್ಲ, ಸೊ ಬ್ರದರ್ ಬರ್ತ್ಡೇ ಪಾರ್ಟಿ ಬಗ್ಗೆ ಇತ್ತು, ಅದನ್ನು ಕೂಡ ನೀವು ಬರಿಬೋದು. ಆಮೇಲೆ ರೈಟ್ ಅ ಲೆಟರ್ ಟು ದ ಫಾರೆಸ್ಟ್ ಆಫೀಸರ್ ಟು ಪ್ರೊವೈಡ್ 100 ಸ್ಯಾಪ್ಲಿಂಗ್ಸ್ ಟು ಸೆಲೆಬ್ರೇಟ್ ದ ಎನ್ವಿರಾನ್ಮೆಂಟಲ್ ಡೇ ಅಟ್ ಯುವರ್ ಸ್ಕೂಲ್. ಸೊ ಇದೊಂದು ರಿಕ್ವೆಸ್ಟ್ ಲೆಟರ್ ಇತ್ತು. ಇಷ್ಟು ಏನಾಗಿತ್ತಪ್ಪ ಅಂದರೆ ಇವತ್ತು ನಡೆದಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಪೇಪರ್ ಇತ್ತು. 1 ಮಾರ್ಕರ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.